ಬಕ್ರೀದ್ ಹಬ್ಬದ ಹಿನ್ನೆಲೆ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕ ಶಾಂತಿ ಸಭೆ. ನೆಲಮಂಗಲ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಶಾಂತಿ ಸಭೆ. ನೆಲಮಂಗಲ, ಮಾದನಾಯಕನಹಳ್ಳಿ, ದಾವಸ್ಪೇಟೆ, ತ್ಯಾಮಗೊಂಡ್ಲು, ನೆಲಮಂಗಲ ಗ್ರಾಮಾಂತರ ಸೇರಿದಂತೆ ಜಂಟಿ ಸಭೆ. ಹಬ್ಬದ ನೆಪದಲ್ಲಿ ಯಾವುದೇ ತಂಟೆ ತಕರಾರು, ಗಲಾಟೆಗಳು ಆಗದಂತೆ ಎಚ್ಚರಿಕೆ. ಹಬ್ಬದ ದಿನ ಪುಂಡರು ವೀಲಿಂಗ್ ಮಾಡೋದು ತಡೆಯುವಂತೆ ಮುಸ್ಲಿಂ ಸಮುದಾಯದ ಹಿರಿಯರಿಗೆ ತಿಳಿ. ಶಾಂತಿ ಸೌಹಾರ್ದತೆಯ ಹಬ್ಬ ಆಚರಣೆಗೆ ಪೊಲೀಸ್ ಇಲಾಖೆ ಮುಸ್ಲಿಂ ಸಮುದಾಯಕ್ಕೆ ಮನವಿ. 18ರಂದು ನಡೆಯಲಿರುವ ಮುಸಲ್ಮಾನರ ಧಾರ್ಮಿಕ ಹಬ್ಬ ಬಕ್ರೀದ್. ಕಾನೂನು ಮೀರಿ ಬೇರೆ ಚಟುವಟಿಕೆ ನಡೆಸಿದರೆ ಕಾನೂನಿನ ಪಾಠ ಕಲಿಸುವ ಎಚ್ಚರಿಕೆ. ಸಭೆಯಲ್ಲಿ ಪೊಲೀಸ್ ವರಿಷ್ಠರು ಸೇರಿದಂತೆ 5 ಠಾಣೆಗಳ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಹಾಜರು. ನಾವು ತಪ್ಪು ಮಾಡದಲೇ ಇರೋ ರೀತಿಯಲ್ಲಿ ನಮ್ಮ ಆಚರಣೆಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆ ವತಿಯಿಂದ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಹಬ್ಬ ಪ್ರತಿ ವರ್ಷ ಬರ್ತದೆ. ಪ್ರತಿ ವರ್ಷನೂ ನೀವು ಇದೇ ಕಾಯ್ದೆ ಅಡಿಗಳಲ್ಲಿ ನೀವು ಹಬ್ಬಗಳನ್ನ ಆಚರಣೆ ಮಾಡ್ತಾ ಇರ್ತೀರಿ. ನಿಮಗೆ ಗೊತ್ತಿದೆ, ನಿಮಗೆ ಏನು ಪ್ರತಿಯೊಂದನ್ನು ಬಿಡಿಸಿ ಹೇಳೋಂಥ ಅನಿವಾರ್ಯತೆನೂ ಇಲ್ಲ, ಅಗತ್ಯತೆನೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸೊ ಯಾವ ಕಾರಣಕ್ಕೂ ಕಾಯ್ದೆ ಉಲ್ಲಂಘನೆ ಆಗುವಂಥ ರೀತಿಯಲ್ಲಿ ನೀವು ಯಾವುದೇ ಕಾನೂನು ಬಾಹಿರ ಕೆಲಸಗಳನ್ನು ಮಾಡಬೇಡಿ. ನೆಕ್ಸ್ಟು, ನಮ್ಮ ಯುವ ಜನತೆ, ಪ್ರತಿ ಸಾರಿ ಹೇಳೋದು ನಮ್ಮ ಯುವ ಜನತೆ ಎಲ್ಲಿಗೆ ಹೋಗಿ ಮುಟ್ತಾ ಇದೆ, ಅದಕ್ಕೆ ನಮ್ಮ ಸಮುದಾಯದ ಕೊಡುಗೆ ಏನು, ನೆರೆಹೊರೆಯವರಾದ ನಾವು ಯಾವ ರೀತಿ ಅವೇರ್ನೆಸ್ ಅನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ, ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಏನೇನು ಸಹಕಾರನ ನಾವು ಪಡ್ಕೊಂಡು ಅದನ್ನು ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೀವಿ. ಈ ಪಾಯಿಂಟ್ ಅನ್ನ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಊರುಗಳು ಯಾವುದೋ ಒಂದು ಅಪರಾಧದ ಕೇಂದ್ರ ಬಿಂದುಗಳಾಗಿ ಒಂದು ಹೆಸರು ತಗೊಳ್ಳೋದು ನಮಗೆ ಇಷ್ಟ ಇದೆಯಾ? ಎಲ್ಲರಿಗೂ ನಮಸ್ಕಾರ. ಹೌದು, ಇವತ್ತು ಬಕ್ರೀದ್ ಹಬ್ಬದ ಶಾಂತಿ ಸಭೆಯನ್ನು ನಮ್ಮ ಪೊಲೀಸ್ ಎಲ್ಲ ಸಿಬ್ಬಂದಿಯವರು, ನಮ್ಮ ಎಲ್ಲ ನೆಲಮಂಗಲ ತಾಲೂಕು ಮುಸ್ಲಿಂ ಬಾಂಧವರಿಗೆ ಇವತ್ತು ಮೀಟಿಂಗ್ ಇಟ್ಕೊಂಡಿದ್ರು. ಅವರು ಒಂದು ಮಾತು ಏನು ಹೇಳಿದ್ರು, ಈಗ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಇದೆ, ಒಂದು ಕಾನೂನು ಇದೆ. ಈಗ ನಾವು ವರ್ಷಕ್ಕೆ 2 ಹಬ್ಬನ ನಾವು ಆಚರಿಸ್ತೀವಿ. ಯಾವುದು ಅಂದರೆ ಅದು ಒಂದು ರಂಜಾನು, ಉಪವಾಸ ಮಾಡ್ತೀವಿ, ಪ್ರೇಯರ್ ಮಾಡ್ತೀವಿ. ಇನ್ನೊಂದು ಹಬ್ಬ ಅಂದರೆ ನಮ್ಮ ಬಕ್ರೀದಲ್ಲೂ ನಾವು ನಮಾಜಿ ಮಾಡ್ತೀವಿ. ಇದರಲ್ಲಿ ಮರಿ, ಕುರಿ, ಮೇಕೆನ ನಾವು ದಾನ ಮಾಡ್ತೀವಿ. ಅದ್ರ ಪ್ರಯುಕ್ತ ಇವಾಗ ಇದು ಸೆಕ್ಯುಲರ್ ದೇಶ. ನಮ್ಮ ಮುಸ್ಲಿಂ ಬಾಂಧವರು ಇಡೀ ನಮ್ಮ ನೆಲಮಂಗಲ ತಾಲೂಕು ಎಲ್ಲ ಹಳ್ಳಿಯಲ್ಲೂ ಇದ್ದಾರೆ. ಅವ್ರು ಏನು ಹೇಳೋದಂದರೆ, ಒಬ್ಬರಿಗೆ ನೋವು ಕೊಟ್ಟು ನಾವು ಹಬ್ಬ ಆಚರಿಸಬಾರ್ದು. ಅದು ನಮ್ಮ ಕುರಾನಲ್ಲೂ ಇದೆ. ಯಾಕಂದರೆ ಒಬ್ಬರನ್ನ ನೋವು ಕೊಟ್ಟು ಒಬ್ಬರನ್ನ ನಾವು ಸಂತೋಷ ಪಡೋದು ಇದು ಸೂಕ್ತ ಅಲ್ಲ. ಅದು ನಾವು ಒಪ್ಕೊಂಡಿದ್ದೀವಿ. ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಅದೇ ಮಾತು ಹೇಳಿದ್ರು. ಒಬ್ಬರನ್ನ ನೋವು ಕೊಟ್ಟು ಒಬ್ಬರನ್ನ ನಾವು ಹಬ್ಬ ಮಾಡೋದು ಸರಿ ಇಲ್ಲ, ಅದು ಹಬ್ಬನೂ ಅಲ್ಲ, ಅದು ಕರೆಕ್ಟ್. ಅದು ಒಂದೊಂದು ಮಾತು ನಮ್ಮ DSP ಅವರಾಗಲಿ, ನಮ್ಮ SP ಅಡಿಷನಲ್ SP ಅವರಾಗಲಿ ಒಂದೊಂದು ಮಾತು ಹೇಳಿದ್ರಲ್ಲ, ನಮ್ಮ ಮುಸ್ಲಿಂ ಬಾಂಧವರು ಅಷ್ಟು ತಿಳ್ಕೊಂಡಿಲ್ಲ. ಅಷ್ಟು ಒಳ್ಳೆ ನಮ್ಮ ಕುರಾನ್ ಬಗ್ಗೆ ತಿಳ್ಕೊಂಡು ಅವರು ಇವತ್ತು ನಮ್ಮ ಮುಂದೆ 2 ಮಾತನ್ನು ಹೇಳಿದ್ದಾರೆ. ನಮಗೂ ತುಂಬ ಸಂತೋಷ ಆಯಿತು. ನಾವು ಅವತ್ತಿನ ದಿನ ಬಕ್ರೀದ್ ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಈ ಶಾಂತಿ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಾಗರಾಜ್ ಸರ್ ಅವರು, ಅಡಿಷನಲ್ SP ಅವರು ಒಂದು ವಿಚಾರವನ್ನು ಹೇಳ್ತಾರೆ. ಹಬ್ಬ ಮಾಡಬೇಕಾದ್ರೆ ಯಾವುದೇ ತರಹದ ಒಬ್ಬರಿಗೆ ತೊಂದರೆಯನ್ನು ಕೊಟ್ಟು ಹಬ್ಬ ಮಾಡಬಾರ್ದು ಅಂತ. ಆ ರೀತಿ ನಾವು ನಡ್ಕೊಬೇಕಾಗಿ ಈ ದಿವಸ ಬಂದಿರತಕ್ಕಂಥದ್ದು. ಆಮೇಲೆ ಎರಡನೇದಾಗಿ ವೀಲಿಂಗ್, ಈ ಯುವಜನತೆ ವೀಲಿಂಗ್ನ ಮಾಡ್ತಾ ಇದ್ದಾರೆ. ಇದನ್ನು ದಯಮಾಡಿ ಫಸ್ಟು ತಡೆಗಟ್ಟಿ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಸಮಾಜ ಕೈಗೂಡಿಸ್ಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ. ಮತ್ತು ಹಬ್ಬ ಮಾಡಬೇಕಾದ್ರೆ ಯಾವುದೇ ಥರದ ಗಲಾಟೆ ಮತ್ತೊಂದಕ್ಕೆ ಅವಕಾಶ ಕೊಡ್ತಾರೆ, ಶಾಂತಿಯಿಂದ ಹಬ್ಬ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಶಾಂತಿ ಸಂದೇಶವನ್ನು ಎಲ್ಲ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾರೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.